ಇವತ್ತು ನಾವಿಲ್ಲಿ ಒಂದು ಭಾರಿ ಖುಷಿಯಲ್ಲಿ ಬಂದಿದ್ದೇವೆ. 3ನೇ ವರ್ಷದ ಗುರುಪುರ ಕಂಬಳ 3ನೇ ವರ್ಷಕ್ಕೆ ನಮ್ಮ ಏಪ್ರಿಲ್ 4ನೇ ತಾರೀಕಿಗೆ ನಮ್ಮ ಇವರು ನಮ್ಮ ಈ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಹರಿನಾರಾಯಣ್ ದಾಸ್ ಅಸ್ತ್ರನ ನಮ್ಮ ಇದರ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಆಶೀರ್ವಾದ ಮಾಡುವ ಮೂಲಕ ಈ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮ್ಮ ಕಂಬಳದ ಉದ್ಘಾಟನೆ ಏಪ್ರಿಲ್ 4ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಈ ಸಲ ಒಂದು ಕಂಬಳ ಅಂತ ಹೇಳಿದ್ರೆ ಏನು ಅಂತ, ಕಂಬಳ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಮಣ್ಣಿಗೆ ಮತ್ತು ಈ ಕಂಬಳಕ್ಕೆ ಒಂದು ಅವಿನಾನುಭವ ಸಂಬಂಧ ಇರುವಂತಹ ಒಂದು ಕಂಬಳ. ಇದು ಈ ಸಂಸ್ಕೃತಿ, ಪರಂಪರೆ, ಕ್ರೀಡೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ನಡೆಸುವಂತ ಒಂದು ಕಲೆಯಾಗಿದೆ ಕಂಬಳ. ಈ ಕಂಬಳದ ಮೂಲಕ ನಾವು ನಮ್ಮ ಧಾರ್ಮಿಕ ಭಾವನೆಯೊಂದಿಗೆ ನಮ್ಮ ಒಂದು ಉತ್ಸಾಹದಿಂದ ನೋಡುವಂತಹ ಒಂದು ಕ್ರೀಡೆಯಾಗಿದೆ ಕಂಬಳ. ಇಂಥ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ಇಂದಿನ ಜನಾಂಗಕ್ಕೆ ಅದನ್ನು ಪರಿಚಯಿಸಿಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಗುರುಪುರ ಕಂಬಳದವರು ಇದನ್ನು ಒಂದು ಅದ್ದೂರಿಯಾಗಿ ನಡೆಸಬೇಕು. ಕಳೆದ ಸಲ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದು ಅವರು ಈ ಕಾರ್ಯಕ್ರಮವನ್ನು 1 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಈ ಕಂಬಳೋತ್ಸವವನ್ನು ನೋಡಿ ಅವರು ಕೂಡ ಒಂದು ವಿಶೇಷವಾದ ಘೋಷಣೆಯನ್ನೇ ಮಾಡಿದ್ದಾರೆ. ಮುಂದೆ ಬರುವಂತಹ ದಸರಾದಲ್ಲಿ ಈ ಕಂಬಳವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಪೇಟದ ಒಂದು ಬೇರೆ ಬೇರೆ ಸಮಸ್ಯೆ ಇರೋದ್ರಿಂದ ಅದು ಕಳೆದ ಸಲ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ದಸರಾದಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡ್ತೇವೆ ಎಂಬ ಮಾತನ್ನು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಕಳೆದ ಸಲದ ಕಂಬಳ ನೀವು ನೋಡಿರ್ಬೋದು ಯಾವ ರೀತಿ ಆಗಿದೆ ಅಂತ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಅದಕ್ಕಿಂತ ಚೆನ್ನಾಗಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಸಲದ ಕಂಬಳದಲ್ಲಿ ವಿಶೇಷವಾಗಿ ಅದು ಬರೀ ಕ್ರೀಡೆ ಅಲ್ಲ, ಅದೊಂದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಂಬಳದ ಜೊತೆ ನಮ್ಮ ತುಳುನಾಡಿನ ಗಂಡು ಕಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಕ್ಷಗಾನವನ್ನು ಕೂಡ ಅವತ್ತು ನಮ್ಮ ಯಕ್ಷಗಾನ ಕೂಡ ನಡೆಸಲಿಕ್ಕಿದ್ದೇವೆ. ಅದೇ ರೀತಿ ಕಂಬಳದ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ನಮ್ಮ ಈ ತುಳುನಾಡಿನ ಹಿಂದಿನ ಶೈಲಿ ಯಾವ ಏನು ಫುಡ್ ಫೆಸ್ಟಿವಲ್ ಹಿಂದಿನ ಯಾವ ನಮ್ಮ ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು ಅದನ್ನು ಕೂಡ ಅಲ್ಲಿ ಆಯೋಜಿಸುವಂತ ಕಾರ್ಯಕ್ರಮವನ್ನು ಕೂಡ ಈ ತುಳುನಾಡಿನ ಕಂಬಳದಲ್ಲಿ ನಮ್ಮ ಈ ಕಂಬಳದಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲ ಕಂಬಳ ಮಾಲಕರಿಗೆ ಅದಕ್ಕೆ ವಿಶೇಷ ಉಡುಗೊರೆ, ಒಂದು ಬೆಳ್ಳಿ ನಾಣ್ಯ ಇರ್ಬೋದು, ಅದರ ಜೊತೆಗೆ ಒಂದು 30 kg ಹುರ್ಲಿ ನಾವು ಕುಡು ಅಂತ ಹೇಳ್ತೇವೆ. ಹುರ್ಲಿ 30 kg ಒಂದು ಬ್ಯಾಗ್ ಹುರ್ಲಿಯನ್ನು ಹಾಗೂ ಒಂದು ಬೆಳ್ಳಿ ನಾಣ್ಯವನ್ನು ಒಂದು ಪ್ರತಿಯೊಬ್ಬರು ಯಾರು ಕೂಡ ಬಹುಮಾನ ಸಿಗ್ಲಿಲ್ಲ ಅಂತ ಬೇಸರ ಆಗಬಾರ್ದು. ಎಲ್ಲ ಬೇರೆ ಬೇರೆ ದೂರದಿಂದ ಬರ್ತಾರೆ, ನಮ್ಮ ಕಾರ್ಕಳದಿಂದ ಇರ್ಬೋದು, ಬೈಂದೂರಿಂದ ಇರ್ಬೋದು, ಸುಳ್ಯದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಅಂತ ಬಂದವರಿಗೆ ಒಂದು ನೆನಪಿನ ಕಾಣಿಕೆಯಾಗಿ ಒಂದು ಬೆಳ್ಳಿ ನಾಣ್ಯ ಹಾಗೂ ಬರೇ ಅವರ ಮಾಲಕರಿಗೂ ಅಲ್ಲ, ಅದು ಬಂದಂತ ಕೋಣಗಳಿಗೂ ಕೂಡ ತಿನ್ಲಿಕ್ಕೆ ಒಂದು ಹುರ್ಲಿ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಒಂದು ಉದ್ದೇಶ ಸ್ಪಷ್ಟವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಈ ಕಂಬಳ, ನಮ್ಮ ಈ ತುಳುನಾಡಿನ ಏನು ಸಂಸ್ಕೃತಿ ಇದೆ ಇದನ್ನು ನಾವು ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನು ತೋರಿಸಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕೆಂಬ ನಿಟ್ಟಿನಲ್ಲಿ ಇಂಥ ಒಂದು ಕಂಬಳದ ಮೂಲಕ ಒಂದು ಈ ಕಂಬಳದಲ್ಲಿ ನೀವು ನೋಡ್ಬೋದು ಎಲ್ಲ ಜಾತಿಯವರು ಎಲ್ಲರೂ ಒಟ್ಟಿಗೆ ಸೇರಿ, ಯುವಕರು ಇರ್ಬೋದು, ಹಿರಿಯರು, ಬಡವರು, ಶ್ರೀಮಂತರು, ಯಾರು ಏನು ಪಕ್ಷ ಭೇದ ಮರೆತು ಎಲ್ಲರೂ ಒಂದಾಗಿ ಸೇರುವಂತಹ ಒಂದು ಉತ್ಸವ ಇದು. ಈ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆಂಬ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಂಬಳ ಸಮಿತಿಯವರು ಒಂದು ದೊಡ್ಡಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಊರಿನ ಎಲ್ಲ ನಾಯಕರುಗಳ ದೊಡ್ಡ ಪ್ರೋತ್ಸಾಹ ಕೂಡ ಸಿಕ್ಕಿದೆ. ಈ ಬಾರಿ ಕಂಬಳಕ್ಕೆ ಈಗಾಗಲೇ ನಮಗೆ ಒಂದು ವಿಶೇಷ ಇದು ಬಂದಿದೆ, ಹೆಚ್ಚಿನ ಕೋಣಗಳು ಬರ್ತಾ ಇದೆ ಅಂತ. ಅದರ ಜೊತೆಗೆ ಎಲ್ಲ ಊರಿನ ಹೆಚ್ಚಿನ ಜನರು ಕೂಡ ಈ ಕಂಬಳ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅಂತ ನಮಗೆ ಒಂದು ತಿಳಿದು ಭಾರಿ ಖುಷಿಯಾಗಿದೆ. ನೀವು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು, ಬಂದು ಭಾಗವಹಿಸಬೇಕು, ಇದರ ಒಂದು ಪ್ರಚಾರ ಮಾಡಿ ಈಗ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಂತ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸೇವೆ ಇರಲಿ ಎಂಬ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Shall I decide?